ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ವಿನ್ನರ್ ಗಿಲ್ಲಿ ಅಲ್ವಂತೆ. ಗಿಲ್ಲಿ ಗೆದ್ದ ಬಹುಮಾನ ಬಗ್ಗೆ ಸದನದಲ್ಲೂ ಭಾರಿ ಚರ್ಚೆಯಾಗಿದೆ. ಇನ್ನು ರಿಯಾಲಿಟಿ ಶೋ ನಿಜವಾದ ವಿನ್ನರ್ ನಿರ್ಮಲಾ ಸೀತಾರಾಮನ್. ಗಿಲ್ಲಿ ಗೆದ್ದ 50 ಲಕ್ಷದಲ್ಲಿ 52% ಹಣ ಕೇಂದ್ರಕ್ಕೆ ಹೋಗಿದೆ. ಇನ್ನು ಮಂಡ್ಯದ ಹುಡುಗ ಗಿಲ್ಲಿ ಬಿಗ್ ಬಾಸ್ ನಲ್ಲಿ ಸಿಕ್ಕಿದ್ದು 48% ಹಣ ಮಾತ್ರ. ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ವಿನ್ನರ್ ಗಿಲ್ಲಿ ಅಲ್ವಂತೆ. ಗಿಲ್ಲಿ ಗೆದ್ದ ಬಹುಮಾನ ಅದರ ಬಗ್ಗೆ ಸದನದಲ್ಲೂ ಕೂಡ ಚರ್ಚೆಯಾಗಿದೆ. ರಿಯಾಲಿಟಿ ಶೋ ನಿಜವಾದ ವಿನ್ನರ್ ನಿರ್ಮಲಾ ಸೀತಾರಾಮನ್, ಕಾರಣ ವಿತ್ತ ಸಚಿವೆ. ಗಿಲ್ಲಿ ಗೆದ್ದ 50 ಲಕ್ಷದಲ್ಲಿ 52% ಹಣ ಕೇಂದ್ರಕ್ಕೆ ಹೋದ್ರೆ ಗಿಲ್ಲಿಗೆ ಚಿಪ್ಪ. ಮಂಡ್ಯದ ಹುಡುಗ ಗಿಲ್ಲಿ ಬಿಗ್ ಬಾಸ್ ನಲ್ಲಿ ಸಿಕ್ಕಿದ್ದು 48% ಹಣ ಮಾತ್ರ. 1 ಲಕ್ಷ ಅಂದ್ರೆ 48,000 ರೂಪಾಯಿ ತಗೊಂಡು ಹೋಗೋನೆ ಅಂತ. 50 ಲಕ್ಷ ಹಣದಲ್ಲೇ 18% GST, ಮತ್ತೊಂದಷ್ಟು ಮಗದೊಂದು ಎಲ್ಲವೂ ಕೂಡ ಟ್ಯಾಕ್ಸ್. ಹೀಗಾಗಿ ಬಿಗ್ ಬಾಸ್ ನಿಜವಾದ ವಿನ್ನರ್ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಕೇಂದ್ರದ ತೆರಿಗೆ ನೀತಿಯಿಂದ ಜನಸಾಮಾನ್ಯರಿಗೆ ತೊಂದರೆ. ಬಿಗ್ ಬಾಸ್ನಲ್ಲಿ ಗೆದ್ದಿರೋದು ಗಿಲ್ಲಿ ಅಲ್ಲ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಂತ ಹೇಳಿ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ರು. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಶಾಸಕರು. ಇನ್ನು ನಿರ್ಮಲಾ ಸೀತಾರಾಮನ್ ಪ್ರತಿ ಬಾರಿಯ ಬಜೆಟ್ ಮುಗಿದ ನಂತರ ಮೀಮ್ಸ್ಗಳಿಗೆ, ಟ್ರೋಲರ್ಗಳಿಗೆ ಈಸಿಯಾಗಿ ಸಿಗುವಂತಹ ಒಂದು ಮಹಿಳಾ ಪೊಲಿಟಿಷಿಯನ್ ಇದ್ರೆ ಅದು ನಿರ್ಮಲಾ ಸೀತಾರಾಮನ್ ಮಾತ್ರ. ಅವರ ಆರ್ಥಿಕ ನೀತಿ, ಅರ್ಥಶಾಸ್ತ್ರದ ಬಗ್ಗೆ ತಿಳಿದುಕೊಂಡಿರುವಂತಹ ವಿವರದ ವಿಶಾಲತೆ, ಇನ್ನು ಅವರು ತೆಗೆದುಕೊಳ್ಳುವಂತಹ ಟ್ಯಾಕ್ಸ್ ನೀತಿಗಳಿದಾವಲ್ಲ, ಅದನ್ನ ಅವೈಜ್ಞಾನಿಕ ಅಂತ ಹೇಳಿ ಅನೇಕರು ವಾದ ಮಾಡ್ತಾರೆ. ಈಗ ರಾಜಕಾರಣಿಗಳ ಕಾರ್ಯವೈಖರಿಯನ್ನ ವಿಮರ್ಶೆ ಮಾಡೋದು ಅಪರಾಧ ಅಲ್ಲ, ಯಾರು ಬೇಕಾದರೂ ವಿಮರ್ಶೆ ಮಾಡಬಹುದು. ನರೇಂದ್ರ ಮೋದಿ ಆಡಳಿತದಲ್ಲಿ ಹಿಂಗಾಗಬೇಕಾಗಿತ್ತು, ಹಿಂಗಾಗಿದೆ, ಯಾರು ಬೇಕಾದರೂ ವಿಮರ್ಶೆ ಮಾಡಬಹುದು. ಸಿದ್ದರಾಮಯ್ಯರ ಆಡಳಿತವನ್ನು ಕೂಡ ಪ್ರಶ್ನೆ ಮಾಡಬಹುದು. ಹಾಗೇನೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿ ಬಾರಿ ಬಜೆಟ್ನ ನಂತರ ಆಕೆ ಅನೇಕ ತರಹದ ಟ್ರೋಲಿಗೆ ಒಳಗಾಗ್ತಾರೆ. ₹1 ಬಂಡವಾಳ ಹಾಕಿ ಖರೀದಿ ಮಾಡುವಂತಹ ಒಂದು ವಸ್ತುವಿಗೆ ₹2 ಟ್ಯಾಕ್ಸ್ ಕಟ್ಟಬೇಕಾಗಿ ಬರುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ನಿರ್ಮಲಾ ಸೀತಾರಾಮನ್ ಅಂತ ಜನ ಮಾತನಾಡೋ ಹಂತಕ್ಕೆ ಬಂದಿತ್ತು ಒಂದು ಕಾಲದಲ್ಲಿ. ಸೀತಾರಾಮನ್, ಪ್ರದೀಪ್ ಈಶ್ವರ್ ಸದನದಲ್ಲಿ ಗಿಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಅಂತ ಹೆಸರು ಮಾಡಿಕೊಂಡಿದ್ದ ಬಿಗ್ ಬಾಸ್ನಲ್ಲಿ ಈ ಬಾರಿ ಗೆದ್ದಂತಹ ಗಿಲ್ಲಿ, ಅಧಿಕೃತವಾಗಿ ಗೆದ್ದಿದ್ದು ಗಿಲ್ಲಿ, ಆದರೆ ಅನಧಿಕೃತವಾಗಿ ಗೆಲುವು ಸಾಧಿಸಿದ್ದು ನಿರ್ಮಲಾ ಸೀತಾರಾಮನ್. ಹೆಂಗೆ ಅಂತ ಕೇಳ್ತಾರೆ. ಬಿಗ್ ಬಾಸ್ನಲ್ಲಿ ಗೆದ್ದು ಬಂದಿರುವಂತಹ ಗಿಲ್ಲಿಗೆ ಕೊಟ್ಟಂತಹ ಹಣದ ಬಹುಮಾನ ಇದೆಯಲ್ಲ, ಆ ಬಹುಮಾನಗಳ ಪೈಕಿ 48% ಹಣ ಮಾತ್ರ ಗಿಲ್ಲಿದ್ದು. ಉಳಿದ 50 ಲಕ್ಷ ಹಣದಲ್ಲಿ 18% GST ಕಟ್ಟಾಯಿತು, 30% ಆದಾಯ ತೆರಿಗೆ, ಇನ್ನು 4% ಸೆಸ್ ಹೋಗಿದೆ. ಹೀಗಾಗಿ ಬಿಗ್ ಬಾಸ್ ನಿಜವಾದ ವಿನ್ನರ್ ಕೇಂದ್ರ ಸಚಿವೆ ನಿರ್ಮಲಾ ಎಂದು ಶಾಸಕ ಹೇಳಿದ್ರು. ಟ್ಯಾಕ್ಸ್ಗಳನ್ನು ಕಟ್ಟಬೇಕು, ತೆರಿಗೆಗಳನ್ನು ವಂಚಿಸಬಾರದು, ಇವೆಲ್ಲ ಒಂದು ನಿಯಮಗಳಿದ್ದಾವೆ. ನಾವು ದುಡಿಯುವಂಥ ಹಣದ ಒಂದು ಭಾಗ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗಬೇಕು, ಹೋಗಲಿ, ಅದರಲ್ಲಿ ತಪ್ಪೇನು. ಆದರೆ ಈ ಪ್ರಮಾಣದಲ್ಲಿ ಯಾಕೆ ಕಟ್ ಮಾಡ್ಕೋತಾರೆ? ಕೇಂದ್ರದ ತೆರಿಗೆ ನೀತಿಯಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಬಿಗ್ ಬಾಸ್ನಲ್ಲಿ ಗೆದ್ದಿರೋದು ಗಿಲ್ಲಿ ಅಂತ ನಿರ್ಮಲಾ ಸೀತಾರಾಮನ್, ಪ್ರದೀಪ್ ಈಶ್ವರ್ ಕುಹಕ ಆಡಿದ್ರು. ಸದನದಲ್ಲಿ ಬಿಗ್ ಬಾಸ್ ಗಿಲ್ಲಿ ಬಗ್ಗೆ ಚರ್ಚೆ ಮಾಡಿದಂತಹ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸೀತಾರಾಮನ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.